ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿದ್ಯುತ್ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಎಷ್ಟೋ ಜನ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿ ಡಿಗ್ರಿಗೆ ಜಾಯ್ನ್ ಆಗಿದ್ದೀರಾ. ಡಿಗ್ರಿಗೆ ಜಾಯ್ನ್ ಆಗಿರುವಂಥ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಏನಪ್ಪ ಅಂತಂದರೆ ಸರ್ ಬಸ್ ಪಾಸ್ ಯಾವ ರೀತಿ ಮಾಡಿಸ್ಬೇಕು, ಲಾಸ್ಟ್ ಡೇಟ್ ಯಾವಾಗ, ದಯವಿಟ್ಟು ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ಬಸ್ ಪಾಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮಿಸ್ ಮಾಡ್ದೇ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ದೇ ವಿಡಿಯೋನ ನೋಡ್ತಾ ಬನ್ನಿ. ಜೊತೆಗೆ ನೀವೇನಾದರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ನಿಮಗೆ ಡಿಗ್ರಿನಲ್ಲಿ ಯಾವುದೇ ರೀತಿಯಾದಂಥ ನೋಟ್ಸ್ಗಳಾಗಲಿ ಅಥವಾ ಪಾಸಿಂಗ್ ಪ್ಯಾಕೇಜ್ ಆಗಲಿ ಕೊಡೋದಿಲ್ಲ. ನಾವು ನಮ್ಮ ಪುನರ್ವಿದ್ಯುತ್ ಸಂಸ್ಕಾರ ಚಾನಲ್ನ ಮುಖಾಂತರ ಎಲ್ಲ ರೀತಿಯಾದಂತಹ ಎಲ್ಲ ಸಬ್ಜೆಕ್ಟ್ಗಳ ಎಲ್ಲ ಯೂನಿವರ್ಸಿಟಿಗಳ ಪಾಸಿಂಗ್ ಪ್ಯಾಕೇಜ್ ನೋಟ್ಸ್ಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ. ಸೊ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ. ಬನ್ನಿ ಈಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ದಾಖಲಾತಿಯನ್ನು ಮಾಡಿಕೊಂಡು ಪಾಸ್ ವಿತರಣೆ ಮಾಡೋವರೆಗೂ ಕೂಡ ಕಾಯ್ತಾ ಇದ್ದಾರೆ. ಹಾಗಾದರೆ ಈಗ ನಿಮಗೆ ಚೆನ್ನಾಗಿ ಗೊತ್ತಿದೆ, ಸೆಕೆಂಡ್ ಪಿ ಯು ಸಿ ಹಿಂದಿನ ವರ್ಷ ನೀವು ಓದ್ತಾ ಇದ್ರಿ ಬಸ್ ಪಾಸ್ಗಳು, ಹಾಗೆಯೇ ಕಾಲೇಜ್ಗಳಲ್ಲಿ ಪ್ರವೇಶಾತಿ ಪಡೆದ ಶುಲ್ಕವನ್ನು ರಸೀದಿಯನ್ನು ತೆಗೆದುಕೊಂಡು ಹೋಗಿ ನೀವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳಲ್ಲಿ ವಿದ್ಯಾರ್ಥಿಗಳು ನೀವು ಓಡಾಡ್ತಾ ಇದ್ರಿ, ಪ್ರಯಾಣವನ್ನು ಮಾಡ್ತಾ ಇದ್ರಿ. ಸೊ ಅದೇ ರೀತಿಯಾಗಿ ನೀವು ಸೆಕೆಂಡ್ ಪಿ ಯು ಸಿನಲ್ಲಿ ಯಾವ ರೀತಿಯಾಗಿ ಕಾಲೇಜಿಗೆ ಅಡ್ಮಿಷನ್ ಪಡ್ಕೊಂಡ ನಂತರ ನೀವು ಆ ಒಂದು ರಸೀದಿನ ತೆಗೆದುಕೊಂಡು ಹೋಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳಲ್ಲಿ ಅಲ್ಲಿ ಯಾರು ಟಿ ಸಿ ಇರ್ತಾರೆ, ಸೊ ಅವ್ರ ಹತ್ರ ಹೋಗಿ ನೀವು ನಿಮ್ಮ ಒಂದು ಪಾಸನ್ನು ಮಾಡಿಸ್ಕೊಳ್ಬೋದು ಅಂಥೇಳಿ ಈಗ ಆಲ್ರೆಡಿ ಕರ್ನಾಟಕ ಸರ್ಕಾರ KSRTC ಆದೇಶವನ್ನು ಹೊರಡಿಸಿರುವಂಥದ್ದು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳಲ್ಲಿ ನೀವು ಓಡಾಡ್ಬೋದು. ಯಾವಾಗಪ್ಪ ಅಂತಂದರೆ ನಿಮ್ಮ ಎಕ್ಸಾಮ್ ಟೈಮ್ನಲ್ಲಿ ಆ ಸಂದರ್ಭದಲ್ಲಿ ಫ್ರೀ ಇರುತ್ತೆ, BMTC ಬಸ್ಗಳಲ್ಲಿ ಫ್ರೀ ಇರುತ್ತೆ. ಆದರೆ ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು ಅಂತಂದರೆ, ಅಂದರೆ ನಿಮ್ಮ ಊರಿನಿಂದ ನಿಮ್ಮ ಕಾಲೇಜ್ಗಳಿಗೆ ಓಡಾಡಬೇಕು ಅಂತಂದರೆ ನಿಮಗೆ ಪಾಸ್ ತುಂಬಾ ಅವಶ್ಯಕತೆ ಇದೆ. ಆದ್ದರಿಂದ ನೀವು ನಿಮ್ಮ ಹತ್ತಿರದ ಒಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ನೀವು ಬಸ್ ಪಾಸ್ಗಳನ್ನು ಮಾಡ್ಕೊಳ್ಬೋದು. EDCS ಇಲಾಖೆ ಅಥವಾ ಸೇವಾ ಸಿಂಧು ತಂತ್ರಾಂಶದ ಮುಖಾಂತರನೂ ಕೂಡ ನೀವು ಯಾಂತ್ರೀಕೃತವಾಗಿ ಅಪ್ಲೈಯನ್ನು ಮಾಡಬಹುದಾಗಿದೆ. ಸೊ ಇನ್ನೇನಾದರೂ ಕೂಡ ನಿಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಮರಿದೇ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಈ ವಿಡಿಯೋ ನಿಮಗೆ ಸಹಾಯ ಆಗಿದರೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಸೊ ಡಿಗ್ರಿಗೆ ಪಾಸ್ಗಳನ್ನ ಮಾಡಿಕೊಡ್ತಾ ಇದ್ದಾರೆ. ನಿಮ್ಮ ಹತ್ತಿರದ ಒಂದು KSRTC ಬಸ್ ನಿಲ್ದಾಣ ಏನಿದೆ ಅಲ್ಲಿ TC ಏನಿರ್ತಾರೆ ಅವ್ರನ್ನ ಹೋಗಿ ನೀವು ಸಂಪರ್ಕ ಮಾಡ್ಕೊಳ್ಳಿ. ಹೋಗಬೇಕಾದ್ರೆ ನೀವೇನೇನು ತೆಗೆದುಕೊಂಡು ಹೋಗಬೇಕು ಅಂತ ಗೊತ್ತಾಯ್ತಲ್ವಾ? ರಸೀದಿಯನ್ನು ತೆಗೆದುಕೊಂಡು ಹೋಗಬೇಕು. ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಡ್ರೆಸ್ಸನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ರಸೀದಿ ಯಾವುದಪ್ಪ ಅಂತಂದರೆ ನೀವು ಕಾಲೇಜ್ಗೆ ಏನು ಅಡ್ಮಿಷನ್ನ ಪಡ್ಕೊಂಡಿರೋ ಆ ಒಂದು ಅಡ್ಮಿಷನ್ ರಸೀದಿಯನ್ನು ಪಡ್ಕೊಂಡು ನೀವು ತೆಗೆದುಕೊಂಡು ಹೋಗಿ TCಗೆ ಕೊಡಿ, ನಿಮಗೆ ಪಾಸ್ನ ಮಾಡ್ಕೊಳ್ತಾರೆ. ಓಕೆ. ಹಾಗೆಯೇ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಸೆಕೆಂಡ್ PU ಸಿ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಪ್ಡೇಟ್ ಕೊಟ್ಟಿರುವಂಥದ್ದು, ಸ್ಕಾಲರ್ಶಿಪ್ ಕೊಡ್ತಾ ಇರುವಂಥದ್ದು, ಅದರ ಅಪ್ಡೇಟ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ. ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೇನೆ, ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಸೊ ಯಾರ್ಯಾರು ಪಾಸ್ ಆಗಿರೋ ಸೆಕೆಂಡ್ PU ಸಿ ಅಪ್ಲೈ ಮಾಡೋದನ್ನು ಮರಿಬೇಡಿ. ಅದರ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಮಿಸ್ ಮಾಡ್ದೇ ನೋಡಿ. ಮತ್ತೆ ಮುಂದಿನ ಎಜುಕೇಷನ್ ಅಪ್ಡೇಟ್ಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.